ಪಂಡಿತ ರಾಮಕೃಷ್ಣ ಏನು ಕಾರ್ಯ ಮಾಡಿದಾರೋ ಅದು ಅಸಹನೀಯ. ಇವರು ಮಹಾರಾಜರನ್ನು ಮೂರ್ಛಿತಗೊಳಿಸಿ ಮಹಾರಾಜರ ಅಪಹರಣ ಮಾಡೋ ಷಡ್ಯಂತ್ರ ರಚಿಸಿದ್ದಾರೆ ಮಹಾಮಂತ್ರಿಗಳೇ. ಮಹಾರಾಜ, ನೀವು ಸ್ಥಿತಿಯ ಗಂಭೀರತೆಯನ್ನು ಅರ್ಥ ಮಾಡ್ಕೋತಿದ್ದೀರಲ್ವಾ? ಒಂದು ವೇಳೆ ಮೂರ್ಛಿತ ಅವಸ್ಥೆಯಲ್ಲಿ ಯಾತ್ರೆಯ ನಡುವೆ ನಿಮ್ಮೊಂದಿಗೆ ಯಾವುದಾದರೂ ಅಹಿತಕರ ಘಟನೆ ಸಂಭವಿಸಿದ್ರೆ ಆಗ 2 ದಿವಸ, ಪೂರ್ತಿ 2 ದಿವಸ ವಿಜಯನಗರ ರಾಜ್ಯದ ಸಿಂಹಾಸನ ರಾಜಹೀನವಾಗಿತ್ತು. ನಿಮಗೆ ಕಿಂಚಿತಾದರೂ ಅದರ ಅರಿವಿದೆಯಾ? ರಾಜಹೀನ ರಾಜ್ಯದ ಮೇಲೆ ಎಷ್ಟು ಪ್ರಕಾರ ಸಂಕಟಗಳು ಬರುತ್ತವೆಂದು. ಇವರೆಂಥ ವಿಶೇಷ ಸಲಹೆಗಾರರು! ಮಹಾರಾಜರ ಪ್ರಾಣ ಮತ್ತು ರಾಜ್ಯವನ್ನು ಸಂಕಟಕ್ಕೆ ದೂಡುವವರು. ಮಹಾರಾಜ, ಒಂದ್ ವೇಳೆ ನಿಮ್ಮ ದೃಷ್ಟಿಯಲ್ಲಿ ಇದು ನನ್ನ ತಪ್ಪಾಗಿದ್ರೆ ನನಗೆ ಒಪ್ಪಿಗೆ ಇದೆ. ಆದ್ರೆ ಅಂದು ನೀವೇ ನನ್ನನ್ನು ಕರೆದು ಹೇಳಿದ್ರಿ ದೊಡ್ಡ ಮಹಾರಾಣಿಯವ್ರನ್ನ ಕರೆತರಲು. ಇದೆಲ್ಲ ಅಲ್ಲಿಂದಲೇ ಪ್ರಾರಂಭವಾಯ್ತು ಮಹಾರಾಜ. ಏನು ನಿಮ್ಮ ಪದವಿ ರಾಮಕೃಷ್ಣ? ಹೇಳಿ ಮಹಾಮಂತ್ರಿಗಳೇ, ನೀವು ಹೇಳಿ, ಪಂಡಿತ ರಾಮಕೃಷ್ಣ ಯಾವ ಪದವಿಯಲ್ಲಿದ್ದಾರೆ? ನಮ್ಮ ರಾಜ ದರ್ಬಾರಿನ ವಿಶೇಷ ಸಲಹೆಗಾರ ಗುರುವರ್ಯ. ವಿಶೇಷ ಸಲಹೆಗಾರ? ಇವರು ಮಹಾರಾಜರ ವಿಶೇಷ ಸಲಹೆಗಾರ. ತಿಳಿದಿದ್ದೀರಲ್ವಾ ನೀವು ವಿಶೇಷ ಸಲಹೆಗಾರರ ಪದವಿಯನ್ನ? ಒಂದು ವೇಳೆ ಮಹಾರಾಜರೇ ತಪ್ಪೆಸಗುತ್ತಿದ್ದರೆ ನೀವು ಅವರನ್ನು ತಡೆಯಬಹುದು. ಆದರೆ ನೀವೇನು ಮಾಡಿದ್ದೀರಿ? ಉಪಹಾಸ್ಯ ಮಾಡಿದ್ದೀರಿ ನೀವು. ಒಂದು ವೇಳೆ ನೀವು ಇವರನ್ನು ತತ್ಕಾಲ ದಂಡನೆಗೊಳಿಸಲಿಲ್ಲವಾದರೆ ನಾಳೆ ಬೇರೆಯವರು ಈ ದುಸ್ಸಾಹಸ ಮಾಡುತ್ತಾರೆ. ಇದು ರಾಜ್ಯದ ಸುರಕ್ಷೆ ಮತ್ತು ಮಹಾರಾಜರ ಗೌರವದ ಪ್ರಶ್ನೆ. ನಾವು ನಿಮ್ಮ ಕಥನವನ್ನು ಸಂಪೂರ್ಣವಾಗಿ ಒಪ್ಪುತ್ತೇವೆ ಗುರುವರ್ಯ. ಧನ್ಯವಾದ ಮಹಾರಾಜ. ಮಹಾಮಂತ್ರಿಗಳೇ, ನಿಮ್ಮ ಅಭಿಪ್ರಾಯವೇನು? ನಿಮಗೂ ರಾಜ್ಯ ಮತ್ತು ರಾಜರ ಸುರಕ್ಷತೆ ಬಗ್ಗೆ ಮಿತ್ರತ್ವವಿದೆಯೇ? ನೀವು ಸತ್ಯ ಹೇಳ್ತಿದ್ದೀರಿ ಗುರುವರ್ಯ. ಪಂಡಿತ ರಾಮಕೃಷ್ಣರಿಂದ ತಪ್ಪಾಗಿದೆ. ತಪ್ಪೆ? ಇಲ್ಲ 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 ಇಲ್ಲ, ಇದು ತಪ್ಪಲ್ಲ, ಇದು ಅಪರಾಧ. ಅಪರಾಧ. ನಾವು ಹೇಳ್ತೀವಿ ಇದು ಪಾಪ, ಘೋರ ಪಾಪ. ಗುರುವರ್ಯ, ನಾವು ಮತ್ತೊಮ್ಮೆ ನಿಮ್ಮ ಕಥನವನ್ನು ಸಮರ್ಥಿಸಿಕೊಳ್ಳುತ್ತೇವೆ. ಆಗಲಿ ಮಹಾರಾಜ. ಈಗ ನೀವೇ ನಿರ್ಧಾರ ಮಾಡಿ, ಅದು ಪಂಡಿತ ರಾಮಕೃಷ್ಣರಿಗೆ ಯಾವ ದಂಡನೆಯನ್ನು ನೀಡಬೇಕು ಎಂದು. ರಾಜದ್ರೋಹಕ್ಕೆ ದಂಡನೆ ಮೃತ್ಯು ದಂಡನೆಯಾಗಿರುತ್ತದೆ ಮಹಾರಾಜ. ಆದರೆ ನಮಗೆ ಗೊತ್ತು ಮಹಾರಾಜ, ಇವರು ರಾಜ್ಯದ ಹಿತಕ್ಕಾಗಿ ಬಹಳಷ್ಟು ಕಾರ್ಯ ಮಾಡಿದ್ದಾರೆ. ಇವರಿಗೆ ಮೃತ್ಯು ದಂಡನೆ ನೀಡದೆಯೇ ತತ್ಕಾಲ ಪ್ರಭಾವದಿಂದ ಶಾಶ್ವತವಾಗಿ ರಾಜ ದರ್ಬಾರಿನಿಂದ ಹೊರಹಾಕಬೇಕು. ಇಲ್ಲ ಇಲ್ಲ, ಆದ್ರೆ ಮಹಾರಾಜ, ಇನ್ನೊಂದು ಮಹಾರಾಜ, ಒಂದು ವೇಳೆ ಇವರಿಗೆ ದಂಡನೆ ನೀಡದೆ ಹೋದರೆ ಈ ದಂಡನೆ ನಾವು ಸ್ವೀಕರಿಸುತ್ತೇವೆ. ಒಂದು ನೀವು ಇವರನ್ನು ಬಹಿಷ್ಕಾರ ಮಾಡಿ, ಇಲ್ಲ ನಮ್ಮನ್ನು. ಸತ್ಯ ಹೇಳುತ್ತಿದ್ದೀರಿ ಗುರುವರ್ಯ. ರಾಜದ್ರೋಹವು ಒಂದು ಅತ್ಯಂತ ಗಂಭೀರ ಅಪರಾಧವಾಗಿದೆ. ಹೌದು ಮಹಾರಾಜ. ಅದಕ್ಕಾಗಿ ನಾವು ವಿಜಯನಗರ ರಾಜ್ಯದ ಸಾಮ್ರಾಟ ಕೃಷ್ಣದೇವರಾಯ ಎಂದು ಘೋಷಣೆ ಮಾಡುತ್ತಿದ್ದೇವೆ. ಪಂಡಿತ ರಾಮಕೃಷ್ಣರನ್ನು ಈಗಲೇ ಇದೇ ಕ್ಷಣದಿಂದಲೇ ನಮ್ಮ ರಾಜದರ್ಬಾರಿನಿಂದ ಹೊರಹಾಕಲಾಗುತ್ತದೆ. ಮಹಾರಾಜ, ನಮ್ಮ ಸಭೆ ಸಮಾಪ್ತಿ.
ಮಹಾರಾಜ 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 ಮಂತ್ರಿವರ್ಯ ಮಂತ್ರಿವರ್ಯ. ನಮಗಂತೂ ವಿಶ್ವಾಸವೇ ಆಗುತ್ತಿಲ್ಲ. ನಾವು ಮಹಾರಾಜರ ಸಮಕ್ಷ ಹೇಗೆ ಮಾತನಾಡಿದ್ದೇವೆಂದರೆ ಪಂಡಿತ ರಾಮಕೃಷ್ಣರನ್ನು ಹೊರ ಹಾಕಿಸಿದೆವು. ಬಂದು ತಪ್ಪು ನನ್ನಿಂದ ಆಗಿದೆ. ಆದ್ರೆ ಈ ಬಾರಿ ಸ್ವಲ್ಪ ಅಧಿಕವಾಗಿ ಮಾಡ್ಬಿಟ್ಟೆ ನಾನು. ಆಚಾರ್ಯರು ಎಂಥ ಸ್ಥಿತಿ ಉತ್ಪನ್ನ ಮಾಡಿದ್ದಾರೆ ಅಂದ್ರೆ ಈ ಬಾರಿ ನನ್ನ ಬಳಿ ಮಾಡೋದಕ್ಕೇನು ಉಳಿದಿಲ್ಲ. ತಗೊಳ್ಳಮ್ಮ, ಇನ್ನಷ್ಟು ಹಪ್ಳ ಹೊತ್ತು ಬೇಗ ಬೇಗ ಕೈ ಆಡ್ಸು. ನಿಮ್ಮಾಜ್ಞೆ ಸ್ವಾಮಿ. ನಾನು ಈ ಮನೆಗೆ ನಿಮ್ಗೆ ದಾಸ್ನಲ್ವಾ? ಮನೇಲಿ ಏನೆಲ್ಲ ಕಾರ್ಯ ಇದೆಯೋ ಅದನ್ನೆಲ್ಲ ನನ್ನ ಹತ್ರ ಮಾಡಿಸ್ಕೊಳ್ಳಿ, ಸರಿನಾ? ನೋಡು ರಾಮ, ನೋಡು, ಯಾವತ್ತಾದ್ರೂ ಯೋಚಿಸಿದ್ಯಾ ಇಂಥ ದಿನ ಬರುತ್ತೆ ಅಂತ? ಲಮ್ಮ, ಈ ಹಪ್ಳ ಹೊತ್ತಾದ್ಮೇಲೆ ನಿಂಗೆ ಬೇಲೆ ಏನ್ ಕೆಲ್ಸ ಇದೆ? ಹೌದಾ? ಬಾ ಬಾ ಬಾ, ಹೇಳ್ತೀನಿ ಬಾ. ಹಪ್ಳ ಹೊತ್ತು. ಆಯ್ತಾ ಶಾಂತಿ, ಸಿಕ್ತ ನೆಮ್ಮದಿ? ಮಾಡಿದ್ಯಲ್ಲ ನೀನ್ ಉಪದ್ರವ. ಈಗ ನಾವು ಈ ಮನೆಯಿಂದ ಯಾವಾಗ ಹೊರಗೆ ಹೋಗೋದಿದ್ಯೋ ಅದನ್ನು ಹೇಳ್ಬಿಡು. ಅಯ್ಯೋ ಅಮ್ಮ, ಏನ್ ಮಾತಂತ ಆಡ್ತಿದ್ಯಾ? ಇಷ್ಟು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಈಗ ನೀವ್ ಹೇಳಿ, ನಿಮ್ಮಿಬ್ರ ಜಗಳ ಸಮಾಪ್ತಿ ಆಯ್ತಾ ಹೇಗೆ? ಇಲ್ಲ, ನಾವ್ ತವ್ರ ಮನೆಗೆ 7 ದಿನದವರೆಗೆ ಹೋಗೋದು. 4 ದಿನ ಇಲ್ಲ 7 ದಿನದವರೆಗೆ. 4 ಇಲ್ಲ 7. 4 7 4. ತುಂಬಾ ಚಾಲಾಕಿ ಆಗ್ತಿದ್ಯಾ. ನಮ್ಮನ್ನ ವಿಷಯದಿಂದ ದಾರಿ ತಪ್ಪಿಸ್ಬೇಡ. ಬೇಗ ಹೇಳು, ಯಾಕೆ ಮಾಡ್ದೆ ನೀನಿಗೆ? ಅಯ್ಯೋ, ನಾನೇನ್ ಮಾಡಿಲ್ಲ. ನಂದು ಯಾವ್ದೇ ದೋಷ ಇಲ್ಲ. ನಾನು ಒಳ್ಳೇದ್ ಮಾಡಕ್ ಹೋದೆ, ಅದೇ ಕಾರಣಕ್ಕೆ ಸಿಕ್ಕಾಕೊಂಡೆ. ಎಲ್ಲ ಒಳ್ಳೇದೇ ಮಾಡಕ್ ಹೋದೆ, ಆದ್ರೆ ತಪ್ಪಾಗಿ ಎಲ್ಲ ಉಲ್ಟಾನೇ ಆಯ್ತು. ತಪ್ಪಲ್ಲ, ಇದು ನಿಮ್ ಸ್ವಭಾವ. ಮತ್ತೆ ನಿಮ್ ಸ್ವಭಾವದ ಕಾರಣದಿಂದಲೇ ನೀವ್ ಸಿಕ್ಕಾಕೋತೀರಾ. ಅಮ್ಮ ಹೇಳ್ತಿರೋದಾ? ಯಾಕೆ, ನಾವೇನು ಹೇಳೋ ಹಾಗಿಲ್ವಾ? ನಿಮ್ಗೇನಾದ್ರೂ ಹೇಳೋ ಅಧಿಕಾರ ಕೇವಲ ಅಮ್ಮಂಗ್ ಮಾತ್ರ ಇರೋದಾ? ನಿಮ್ ಪತ್ನಿಗೆ ಯಾವುದೇ ಅಧಿಕಾರ ಇಲ್ವಾ? ಅಯ್ಯೋ ಶಾರದಾ, ನಿಮ್ಮಿಬ್ರು ಯುದ್ಧದಲ್ಲಿ ನನ್ನನ್ನು ಯಾಕೆ ಸಿಕ್ಕಾಕ್ಸ್ತ್ಯಾ? ಹೊರ ಹಾಕುತ್ತೇವೆ ನಾವು, ನಿಮ್ಮೆಲ್ಲರನ್ನು ಹೊರ ಹಾಕುತ್ತೇವೆ. ಇಲ್ಲೇನಾಗ್ತಿದೆ ನಮ್ಮ ರಾಜ್ಯದಲ್ಲಿ? ಇದು ಹೇಗ್ ನಿಂತಿದ್ದೀರಿ ನೀವು? ಸರಿಯಾಗಿ ನಿಂತ್ಕೊಳ್ಳಿ. ಹೋಗಿ ಇಲ್ಲಿಂದ, ಹೋಗಿ. ಎಲ್ಲರನ್ನು ಹೊರ ಹಾಕ್ತೇವೆ, ಮೂರ್ಖರ. ಮಹಾರಾಣಿ ಚಿನ್ನಾದೇವಿ, ಮಹಾರಾಣಿ ತಿರುಮಲಾಂಬ, ಪ್ರಾತಃ ಕಾಲದಿಂದ ನೀವು ನಮ್ಮ ಕಣ್ಣಿಗೆ ಕಾಣಿಸ್ಲೇ ಇಲ್ಲ. ಎಲ್ಲಿ ಓಡಾಡ್ತಾ ಇದ್ದೀರಾ? ರಜೆಯಲ್ಲಿದ್ರೇನು ನೀವು? ಮಹಾರಾಜ, ನಾವು ಪ್ರಾತಃ ಕಾಲದಿಂದ ಇಲ್ಲೇ ಇದ್ದೀವಿ. ಹಿಂದೆಯೇ ನಿಂತಿದ್ವಿ. ಹಿಂದೆಯೇ ಇದ್ವಿ ಅನ್ನೋದರ ತಾತ್ಪರ್ಯ ಏನು ದೇವಿ? ನಮ್ಮ ನೇತ್ರಗಳಂತೂ ಮುಂದೆಯೇ ಇದೆ ಅಲ್ಲವೇ? ಹಿಂದೆ ಅಂತೂ ಇಲ್ಲವಲ್ಲವೇ? ನಮ್ಮ ನೇತ್ರ ಇದೆಯಾ ನೋಡಿ, ಹಿಂದೆ ನೋಡಿ ನೇತ್ರ ಇದೆಯಾ? ಕ್ಷಮಿಸಬೇಕು ಮಹಾರಾಜ, ಆದರೆ ಪ್ರಾತಃ ಕಾಲದಿಂದ ನಿಮ್ಮ ಮನಸ್ಥಿತಿ ಸ್ವಲ್ಪ ವಿಚಲಿತವಾಗಿದೆ. ನೀವು ಎಲ್ಲರ ಮೇಲೂ ಕ್ರೋಧಿತರಾಗ್ತಿದ್ದೀರಿ. ಪ್ರತಿಯೊಬ್ಬರ ಕಾರ್ಯದಲ್ಲೂ ತಪ್ಪು ಹುಡುಕ್ತಿದ್ದೀರಿ. ಮಹಾರಾಜ, ಏನ್ ಸಮಸ್ಯೆ ಇದೆ? ಸಮಸ್ಯೆ ಇದೆ, ಅದಕ್ಕಾಗಿ ನಾವು ಹೀಗೆ ಮಾಡ್ತಾ ಇರೋದು. ಇದೇ ಸಮಸ್ಯೆ. ಪ್ರಾತಃ ಕಾಲ ನಾವು ಪೂಜೆಗೆಂದು ಕುಳಿತಿದ್ದೆವು. ಪುಷ್ಪ ಬೇಕಾಗಿತ್ತು, ಆದ್ರೆ ಪುಷ್ಪ ಪ್ರಧಾನವಾಗಲಿಲ್ಲ ನಮಗೆ. ನಮ್ಮ ಪೂಜೆ ಮತ್ತು ಅರ್ಚನೆ ಅಪೂರ್ಣವಾಯಿತು. ಮನಸ್ಸು ಆಗಿನಿಂದ ವಿಚಲಿತವಾಯಿತು. ಹೇಳಿ, ಸಮಸ್ಯೆ ಇದೆ ಅಲ್ಲವೇ?
ಮತ್ತೆ ಯಾವ ರೀತಿ ನಮ್ ಜೊತೆ ಎಲ್ಲರೂ ವ್ಯವಹಾರ ಮಾಡ್ತಿದ್ದಾರೋ, ನಮ್ಮ ಮಾತನ್ನು ಎಲ್ಲರೂ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಇದನ್ನ ನಮ್ಮಿಂದ ಭರಿಸೋಕಾಗ್ತಿಲ್ಲ. ಈ ಪ್ರಕಾರ ರಾಜ್ಯದ ಪ್ರಶಾಸನ ಹೇಗೆ ನಡೆಯುತ್ತದೆ? ಹೇಗೆ? ಮಹಾರಾಜ, ಮಹಾಮಂತ್ರಿಗಳೇ, ಬನ್ನಿ. ನಾವು ನಿಮಗೆ ಒಂದು ಕಾರ್ಯ ವಹಿಸಿದ್ದೆವು. ಏನಾಯ್ತು ಆ ಕಾರ್ಯ? ಎಂತಹ ಕಾರ್ಯ ಮಹಾರಾಜ? ಎಂತಹ ಕಾರ್ಯ ಮಹಾರಾಜ? ಈಗ ನಾವು ನಿಮಗೆ ಹೇಳಬೇಕಾ ಯಾವ ಕಾರ್ಯ ವಹಿಸಿದ್ದೆವು ಎಂದು? ನಾವು ನಿಮ್ಮ ಮಹಾರಾಜರೋ ಇಲ್ಲ ನಿಮ್ಮ ಕೆಳಗಿರೋ ಸಹಾಯಕನೋ? ನಾವು ನಿಮಗೆ ಹೇಳಿದ್ದೆವು ನಮ್ಮ ಸೇನೆಯಲ್ಲಿರುವ ಸರ್ವಶ್ರೇಷ್ಠ ಬಿಲ್ಲುಗಾರನನ್ನು ನಿಯುಕ್ತಿ ಮಾಡುವ ಅವಶ್ಯಕತೆ ಇದೆ ಎಂದು. ಈ ವಿಷಯದ ಬಗ್ಗೆ ನೀವೇನು ಮಾಡಿದ್ದೀರಿ ಮಹಾಮಂತ್ರಿ? ಹೌದು ಮಹಾರಾಜ, ನೀವು ನಮಗೆ ಆದೇಶ ನೀಡಿದ್ದೀರಿ. ಆದರೆ ಅದರ ನಂತರ ನೀವು ಇದನ್ನೂ ಆದೇಶ ನೀಡಿದ್ದೀರಿ, ಒಂದು ಧನುರ್ವಿದ್ಯೆ ಸ್ಪರ್ಧೆಯ ಆಯೋಜನೆ ಮಾಡಿ ಎಂದು. ಅದರಲ್ಲಿ ಸರ್ವಶ್ರೇಷ್ಠ ಧನುರ್ವಿದ್ಯಕಾರನನ್ನ ಆಯ್ಕೆ ಮಾಡಲು. ಶ್ರೇಷ್ಠ ಧನುರ್ಧರನ ಆಯ್ಕೆ ಆಗುತ್ತದೆ, ಆದರೆ ಸಾಧಾರಣ ಧನುರ್ಧರನ ಆಯ್ಕೆ ಮಾಡಬಹುದಿತ್ತಲ್ಲವೇ? ಅದೇನಾಯ್ತು? ಯಾವುದೇ ಒಂದು ಕಾರ್ಯವನ್ನು ಸರಿಯಾಗಿ ಮಾಡೋಕ್ಕಾಗ್ತಿಲ್ಲ ನಿಮ್ಮಿಂದ. ತಾವು ಚಿಂತೆ ಮಾಡಬೇಡಿ ಮಹಾರಾಜ, ನಿಮ್ಮ ನಿರ್ದೇಶನದ ಅನುಸಾರ ಎಲ್ಲಾ ವ್ಯವಸ್ಥೆ ಸಂಘಟಿಸಲಾಗುತ್ತದೆ. ಇಂದು ಪ್ರಾತಃ ಕಾಲ ನಾವು ಪೂಜೆ ಮಾಡುತ್ತಿದ್ದೆವು. ನಮಗೆ ಪುಷ್ಪದ ಅವಶ್ಯಕತೆ ಇತ್ತು. ಆ ಪುಷ್ಪ ನಮಗೆ ಸಿಗಲಿಲ್ಲ. ಏಕೆ? ಹೋಗಿ ಪತ್ತೆ ಹಚ್ಚಿ ಅಪರಾಧಿ ಯಾರು ಎಂದು ಮತ್ತವರನ್ನು ನಮ್ಮ ಸಮಕ್ಷ ರಾಜದರ್ಬಾರಿಗೆ ಪ್ರಸ್ತುತಪಡಿಸಿ ನಾವು ದಂಡನೆ ನೀಡುತ್ತೇವೆ. ಮಹಾರಾಜ, ಹೊರಹಾಕಿ ಬಿಡುತ್ತೇವೆ ನಿಮ್ಮೆಲ್ಲರನ್ನು. ನಮಗೆ ಅರ್ಥವೇ ಆಗುತ್ತಿಲ್ಲ ಮಹಾಮಂತ್ರಿಗಳೇ. ಇಂದು ಪ್ರಾತಃ ಕಾಲದಿಂದಲೇ ಸ್ವಲ್ಪ ವಿಚಲಿತರಾಗಿದ್ದಾರೆ. ನಮಗೆಲ್ಲವೂ ಅರ್ಥವಾಗಿದೆ ಮಹಾರಾಣಿಯವರೇ. ಇಂದು ಪಂಡಿತ ರಾಮಕೃಷ್ಣ ಮಹಾರಾಜರ ಎದುರು ಬರಲಿಲ್ಲ. ಅವರ ಅನುಪಸ್ಥಿತಿ ಕಾಡುತ್ತಿದೆ. ಗೊತ್ತಾಗುತ್ತಿಲ್ಲ ಇಂದು ದರ್ಬಾರಿನಲ್ಲಿ ಏನಾಗುವುದೋ. ಮಹಾರಾಜರ ಕ್ರೋಧ ಎಲ್ಲರ ಮೇಲೂ ಹರಿಯುತ್ತದೆ. ಹೇ ಭಗವಂತ, ರಕ್ಷಣೆ ಮಾಡು. ಇಂದು ವಿಜಯನಗರದ ದರ್ಬಾರ್ ಎಷ್ಟು ಉತ್ತಮ ಮತ್ತು ವೈಭವ ಪ್ರತೀತಿಯಾಗುತ್ತಿದೆ. ಹೇಗೆ ಪ್ರತೀತಿಯಾಗುತ್ತಿದೆ ಎಂದರೆ ಯಾವುದು ಹಳೆಯ ದಿನಗಳು ಪುನಃ ಹಿಂದಿರುಗಿದ ಹಾಗೆ. ಏನು ಮಹಾಮಂತ್ರಿಗಳೇ? ಮಹಾರಾಜ ಕೃಷ್ಣ ದೇವರಾಯರಿಗೆ, ಮಹಾರಾಜ ಕೃಷ್ಣ ದೇವರಾಯರಿಗೆ, ಮಹಾರಾಜ ಕೃಷ್ಣ ದೇವರಾಯರಿಗೆ, ಮಹಾರಾಜ ಕೃಷ್ಣ ದೇವರಾಯರಿಗೆ. ಪ್ರಣಾಮಗಳು ಮಹಾರಾಜ. ಗುರುವರ್ಯ, ಹೇಳಿ ಮಹಾರಾಜ. ಒಂದು ಪ್ರಶ್ನೆಗೆ ಉತ್ತರ ನೀಡಿ ನೀವು. ನಾವು ಪ್ರತಿದಿನ ಈ ಸಿಂಹಾಸನದ ಮೇಲೆ ಏಕೆ ಕೂರಬೇಕು? ಏಕೆ ಅನಿವಾರ್ಯವಾಗಿದೆ ನಾವು ಇಲ್ಲಿ ಕೂರುವುದು? ಮಹಾರಾಜ, ಅದು ವಿಜಯನಗರ ರಾಜ್ಯದ ಮಹಾರಾಜರು. ನೀವು ರಾಜ್ಯದ ರಾಜ ಸಿಂಹಾಸನದ ಮೇಲೆ ಮಹಾರಾಜರೇ ಕೂರಬೇಕು. ಮತ್ಯಾರು ಕೂರುತ್ತಾರೆ? ಗುರುವರ್ಯ, ನಿಮಗೆ ಏನಾಗಿದೆ? ನೀವು ನಮ್ಮ ಕಥನದ ಅರ್ಥವನ್ನೇಕೆ ಮಾಡಿಕೊಳ್ಳುತ್ತಿಲ್ಲ? ನಮ್ಮ ತಾತ್ಪರ್ಯವೇನೆಂದರೆ ನಾವು ಪ್ರತಿದಿನ ಈ ಸಿಂಹಾಸನದ ಮೇಲೆಯೇ ಏಕೆ ಕೂರಬೇಕಾಗುತ್ತದೆ? ನಾವು ಇಲ್ಲಿನ ರಾಜರೆಂದೇ. ಹಾಗಿದ್ದರೆ ನಮ್ಮ ಬಳಿ ವಿಕಲ್ಪವಿರಬೇಕು. ಇರಲೇಬೇಕು ಮಹಾರಾಜ. ನಿಮಗೂ ವಿಕಲ್ಪ ಪ್ರಾಪ್ತಿಯಾಗಲೇಬೇಕು. ನೀವು ಆದೇಶ ಮಾಡಿ. ನಾವು ನಿಮಗಾಗಿ 10 ವಿಭಿನ್ನ ಬಣ್ಣಗಳ ಭಿನ್ನ ಭಿನ್ನ ಆಕಾರದ ರಾಜ ಸಿಂಹಾಸನವನ್ನ ಮಾಡುವುದಕ್ಕೆ ಆದೇಶ ನೀಡುತ್ತೇವೆ. ನಿಮಗೆ ಈ ವಿಚಾರ ಮೊದಲೇ ಏಕೆ ಬರಲಿಲ್ಲ ಗುರುವರ್ಯ? ನೀವೇನ್ ಬಯಸ್ತಿದ್ದೀರಾ? ನಾವು ವಿನಂತಿ ಮಾಡಬೇಕೆ? ಗೋಕರಿಯಬೇಕೆ? ಆಗ ಕಾರ್ಯವಾಗುವುದೇ ಇಲ್ಲಿ. ನಿಮ್ಮದು ಕೆಲವು ಜವಾಬ್ದಾರಿಗಳಿರುತ್ತವೆ ಅಲ್ಲವೇ ಗುರುವರ್ಯ? ಇಂದು ಈ ತೆರೆದ ದರ್ಬಾರಿನಲ್ಲಿ ಮೊದಲ ಬಾರಿ ಎಷ್ಟು ಕ್ರೋಧಿತರಾಗಿ ಮಹಾರಾಜರು ನಮ್ಮ ಮುದಿಯಂಗೆ ಉಗಿದು ಉಪ್ಪಾಕಿದ್ದಾರೆ. ಸರಿಯಾಗಿ ಹೇಳ್ತಿದ್ಯಾ ದಣಿ. ಇವತ್ತು ದಿನ ಎಷ್ಟು ಶುಭ ಅಲ್ವಾ? ಶುಭ. ಸ್ಥಾನ ಗ್ರಹಣ ಮಾಡಿ ಮಹಾರಾಜ. ನಾವು ಹೇಗೆಂದ್ರೆ ಹಾಗೆ ಪ್ರತಿದಿನ ಕೂರುವಂತೆ ಗುರುವರ್ಯ. ಸ್ಥಾನ ಗ್ರಹಣ ಮಾಡಿ. ಇದು ನಮ್ಮ ಆದೇಶವಾಗಿದೆ. ಗುರುವರ್ಯ, ಎಲ್ಲಿ ಪ್ರಸ್ಥಾನಿಸುತ್ತಿದ್ದೀರಾ ನೀವು? ಸಿಂಹಾಸನದ ಮೇಲೆ ಕೂರೋಕೆ ಮಹಾರಾಜ ನೀವೇ ಹೇಳಿದ್ರಿ. ಅದ್ಭುತ ಗುರುವರ್ಯ, ಅದ್ಭುತ. ಬನ್ನಿ ಬನ್ನಿ, ನೀವೇ ಕೂತ್ಕೊಳ್ಳಿ ಈ ಸಿಂಹಾಸನದ ಮೇಲೆ. ನಮ್ಮ ಈ ಪರಂಪರೆಯ ಪೇಟವನ್ನು ನೀವೇ ಧರಿಸಿ. ನಿಮಗೆ ರಾಜಾಭಿಷೇಕ, ರಾಜತಿಲಕ ಎಲ್ಲವನ್ನು ಮಾಡುತ್ತೇವೆ. ನೀವಿಲ್ಲಿ ಕೂತ್ಕೊಳ್ಳಿ, ನಾವು ಹೋಗ್ತೇವೆ ವನವಾಸಕ್ಕೆ. ನಿಮಗೆ ಏನಾಗಿದೆ ಗುರುವರ್ಯ? ನೀವು ನಿಮ್ಮ ಸ್ಥಾನದಲ್ಲಿ ಹೋಗಿ ಕುಳಿತುಕೊಳ್ಳಿ. ಸರಿ ಮಹಾರಾಜ. ಇಂದು ಪ್ರಾತಃ ಕಾಲದಿಂದಲೂ ಯಾವುದೂ ಸರಿಯಾಗುತ್ತಿಲ್ಲ.
ಯಾರದು ನಮಗೆ ನಮ್ಮ ಪೂಜೆ ಮತ್ತು ಅರ್ಚನೆಗೆ ಅನುಷ್ಠಾನಕ್ಕೆ ಬಾಧೆ ಉಂಟು ಮಾಡಿದವರು? ಯಾರದು ನಮಗೆ ಪುಷ್ಪವನ್ನು ತಲುಪಿಸಲಾಗದವರು? ಮಹಾರಾಜ, ಅವರನ್ನು ಪ್ರಸ್ತುತಪಡಿಸಿ. ಪ್ರಣಾಮಗಳು ಮಹಾರಾಜ. ಮಹಾರಾಜ, ಇವರು ರಾಮಣ್ಣ. ಪ್ರಾತಃ ಕಾಲ ನಿಮ್ಮ ಪೂಜಾ ಮಂದಿರಕ್ಕೆ ಪುಷ್ಪ ತಲುಪಿಸುವ ಜವಾಬ್ದಾರಿ ಪಡೆದಿದ್ದಾರೆ. ಆದರೆ ಇಂದಿವರು ಅವರ ಜವಾಬ್ದಾರಿ ಪೂರ್ಣಗೊಳಿಸಲಿಲ್ಲ. ಪುಷ್ಪವನ್ನು ಏತಕ್ಕೆ ತಲುಪಿಸಲಾಗಲಿಲ್ಲ? ನಂದು ಯಾವುದೇ ಅಪರಾಧವಿಲ್ಲ ಮಹಾರಾಜ, ನನ್ನನ್ನು ಕ್ಷಮಿಸಬೇಕು. ಇಂದು ಪುಷ್ಪ ನೀಡುವಂತಹ ಸಾವಿತ್ರಿ ಪುಷ್ಪ ತೆಗೆದುಕೊಂಡು ಅರಮನೆಗೆ ಬರಲೇ ಇಲ್ಲ. ಆ ಕಾರಣದಿಂದ ಪೂಜಾ ಮಂದಿರಕ್ಕೆ ಪುಷ್ಪ ತಲುಪಿಸಲಾಗಲಿಲ್ಲ. ಸಾವಿತ್ರಿಯನ್ನು ಪ್ರಸ್ತುತಪಡಿಸಿ. ಪ್ರಣಾಮ ಮಹಾರಾಜರೇ. ಪುಷ್ಪವನ್ನೇಕೆ ತರಲಿಲ್ಲ? ಮಹಾರಾಜರೇ, ನಿಮಗೆ ತಿಳಿದಿರುವುದೇ, ನನ್ನ ಗೆಳತಿಯೊಬ್ಬಳು ಸರಳ ಇಲ್ಲಿ ಮೀನು ಕೊಂಡು ಬರುತ್ತಾಳೆ. ಆಹಾ, ಅವಶ್ಯ. ರಾಜ, ನಾವು ವಿಜಯನಗರಕ್ಕೆ, ನೀವು ಪ್ರಜೆ ಆಗಿರುವುದರಿಂದ ನಿಮ್ಮ ಹೆಸರು, ವಿಳಾಸ ಎಲ್ಲವೂ ನೆನಪಿರಬೇಕು. ನಿಮ್ಮ ಗೆಳತಿ ಸರಳ, ಮತ್ತೊಬ್ಬ ಗೆಳತಿ ಅಚಲ. ಅಚಲ ಅಲ್ಲ ಮಹಾರಾಜರೇ, ಅವಳ ಹೆಸರು ಕಮಲ. ಪುಷ್ಪವನ್ನೇಕೆ ತರಲಾಗಲಿಲ್ಲ? ಸರಳ ಎಲ್ಲಿ ಹೋದ್ಲು? ಸಾವಿತ್ರಿ ಎಲ್ಲಿ ಹೋದ್ಲು? ಯಾರು ತಿಂದ್ರು? ತಿನ್ಲಿಲ್ಲ ಮಹಾರಾಜರೇ. ಬಂದಿದ್ದಳು ನಮ್ಮ ಮನೆಗೆ, ಮೀನಿನ ಬುಟ್ಟಿ ಹೊತ್ತು ಬಂದಿದ್ದಳು ಮತ್ತು ಅಲ್ಲೇ ಉಳ್ಕೊಂಡ್ಳು. ಮೀನಿನ ಗಂಧದಿಂದ ನಾನು ರಾತ್ರಿ ಇಡೀ ನಿದ್ದೆ ಮಾಡಲಿಲ್ಲ. ಪ್ರಾತಃ ಕಾಲ ತೂಕಡಿಕೆ ಬಂತು, ಅದಕ್ಕೆ ಬೇಗ ಏಳೋಕ್ಕಾಗ್ಲಿಲ್ಲ. ಹಾಗೆ ಪುಷ್ಪ ಕೂಡ ತರೋಕ್ಕಾಗ್ಲಿಲ್ಲ. ಮಹಾರಾಜರೇ, ಇದರಲ್ಲಿ ನನ್ನದೇನು ತಪ್ಪಿರಲಿಲ್ಲ. ಸರಳನನ್ನು ಪ್ರಸ್ತುತಪಡಿಸಿ. ನನ್ನನ್ನು ಕ್ಷಮಿಸಿ ಪ್ರಭು. ನಿಮ್ಮ ಕಾರಣ ಸಾವಿತ್ರಿ ನಿದ್ರೆ ಮಾಡಿಲ್ಲ. ಆ ಕಾರಣದಿಂದ ಅವರು ರಾಮಣ್ಣನಿಗೆ ಪುಷ್ಪವನ್ನು ನೀಡಲಾಗಲಿಲ್ಲ ಮತ್ತು ರಾಮಣ್ಣ ನಮ್ಮ ಬಳಿ ಪುಷ್ಪವನ್ನು ತಲುಪಿಸಲಾಗಲಿಲ್ಲ. ಈಗ ನೀವೇ ಹೇಳಿ, ನೀವು ದೋಷಿ ಅಲ್ಲವೇ ಎಂದು. ಈಗ ನೋಡಿ ನಾವೇನ್ ಮಾಡ್ತೀವಿ ಎಂದು. ನೋಡಿ ನಮ್ಮ ಬುದ್ಧಿಯ ಚಮತ್ಕಾರ. ಆಗ್ಲಿ ಗುರುಜಿ. ಮಹಾರಾಜ, ಇದು ಸರಳಳ ತಪ್ಪಲ್ಲ, ಬದಲಾಗಿ ಇವಳ ಷಡ್ಯಂತ್ರವಿದು. ಷಡ್ಯಂತ್ರ? ಎಂತಹ ಷಡ್ಯಂತ್ರ ಗುರುವರಿಯ? ಸ್ಪಷ್ಟಪಡಿಸಿ. ಮಹಾರಾಜ, ಸಮಸ್ತ ವಿಶ್ವಕ್ಕೆ ತಿಳಿದಿದೆ ಪುಷ್ಪದ ಗಂಧ ಎಲ್ಲರಿಗೂ ಪ್ರಿಯವಾದದ್ದು, ಹಾಗೆ ಮೀನುಗಳಿಗೂ. ಎಲ್ಲವನ್ನೂ ತಿಳಿದಿದ್ದ ಮೇಲೂ ಇವಳು ಮೀನನ್ನು ತೆಗೆದುಕೊಂಡು ಸಾವಿತ್ರಿ ಮನೆಗೆ ಬಂದಳು. ಇದರಿಂದ ಮೀನಿನ ಗಂಧದಿಂದ ಅವರು ಮಲಗಲಾಗಲಿಲ್ಲ. ಇಲ್ಲದಿದ್ದರೆ ನಿಮ್ಮ ಅನುಷ್ಠಾನಕ್ಕೆ ಅಡ್ಡಿಯುಂಟಾಗುತ್ತಿರಲಿಲ್ಲ. ನೀವೇನ್ ಮಾತಾಡ್ತಾ ಇದ್ದೀರಿ ಗುರುವರ್ಯ? ನಮ್ಮ ಪೂಜೆಗೆ ವಿಘ್ನ ಉಂಟು ಮಾಡಿ ಸರಳನಿಗೇನು ಲಾಭವಾಗುವುದು? ನಿಮಗೇನಾಗಿದೆ ಗುರುವರ್ಯ? ಹೇಗೆ ಸಾವಿತ್ರಿ ದೇವಿಗೆ ಪುಷ್ಪದ ಗಂಧದಿಂದ ನಿದ್ದೆ ಬರುತ್ತದೆಯೋ ಅದರ ಹಾಗೆಯೇ ಸರಳ ದೇವಿಗೆ ಮೀನಿನ ಗಂಧದಿಂದ ನಿದ್ರೆ ಬರಬಹುದು. ಇದು ಇವರ ಸ್ವಭಾವ. ಎಲ್ಲರಿಗೂ ಅವರವರ ಸ್ವಭಾವ ಇರುತ್ತದೆಯೋ ಇಲ್ಲವೋ? ಇರುತ್ತೆ ಮಹಾರಾಜ, ಇರುತ್ತೆ. ಗುರುಜಿ, ಮೊದ್ಲು ನೀವು ಕೂತ್ಕೊಳ್ಳಿ, ಮತ್ತೆ ನಿಮ್ ಬಾಯಿ ಮುಚ್ಕೊಳ್ಳಿ, ಇಲ್ಲ ಮುಖ ಮರೆ ಮಾಡ್ಕೋಬೇಕಾಗುತ್ತೆ. ನೀವು ಕೂತ್ಕೊಳ್ಳಿ ಗುರುಜಿ, ಕೂತ್ಕೊಳ್ಳಿ. ಹಾ, ಸರಳ ದೇವಿ, ನೀವು ಸ್ಪಷ್ಟಪಡಿಸಿ. ಈಗ ಮೀನನ್ನು ತಂದು ನೀವು ಅಲ್ಲಿ ಉಳಿದಿದ್ದೇಕೆ? ಏನ್ ಮಾಡ್ಲಿ ಮಹಾರಾಜ, ಮೀನಿನ ವ್ಯಾಪಾರದಿಂದಲೇ ನಮ್ ಜೀವನ ನಡೆಯುತ್ತೆ. ನಾವದ್ನ ಎಸೆಯೋಕ್ ಆಗ್ತಿರ್ಲಿಲ್ಲ. ನಾವಲ್ಲಿ ಉಳಿಯೋದು ಅನಿವಾರ್ಯವಾಯ್ತು. ಯಾಕಂದ್ರೆ ಆ ಚಂದ್ರಯ್ಯ ಬರ್ಲಿಲ್ವಲ್ಲ. ಎಲ್ಲಾ ದೋಷ ಆ ಚಂದ್ರಯ್ಯನದ್ದೇ. ಮತ್ತೆ ಈ ಚಂದ್ರಯ್ಯ ಯಾರು? ಅವನೇ ಎತ್ತಿನ ಗಾಡಿಯವನು. ಅವ್ರ ಎತ್ತಿನ ಗಾಡಿಯಿಂದಲೇ ನಾವು ವಾಪಸ್ ಮನೆಗೆ ಹೋಗ್ತದದ್ದು. ಮತ್ತವತ್ತು ಅವ್ರು ಬರ್ಲಿಲ್ಲ. ಆಮೇಲೆ ಅಸಹಾಯಕರಾದ್ವು. ಸಾವಿತ್ರಿ ಮನೆಯಲ್ಲೇ ಉಳ್ಕೋಬೇಕಾಯ್ತು. ನೀವೆಲ್ಲರೂ ಎಲ್ಲವನ್ನು ನೋಡಿದ್ದೀರಿ. ದರ್ಬಾರಿನಲ್ಲಿ ನೀವೆಲ್ಲರೂ ಅನುಭವಿ ಮತ್ತು ಬುದ್ಧಿವಂತರು. ಹಾಗಾದರೆ ಹೇಳಿ, ಯಾರು ವಾಸ್ತವಿಕ ಅಪರಾಧಿ? ಇಲ್ಲದಿದ್ದರೆ ನಾವು ನಿಮ್ಮೆಲ್ಲರನ್ನು ದರ್ಬಾರಿನಿಂದಲೇ ಹೊರ ಹಾಕುತ್ತೇವೆ.